ಹಾಯ್ ಕನ್ನಡವಿದ ಇಸ್ ಬ್ಯಾಕ್ ಅಂತ ಹೇಳ್ತಾ ಇದೀಗ ಸಾಕಷ್ಟು ಅಭ್ಯರ್ಥಿಗಳ ಕಡೆಯಿಂದ ಸಾಕಷ್ಟು ಪ್ರಶ್ನೆಗಳಾಗ್ತಾ ಇರುವಂಥದ್ದಾಗಿರುತ್ತೆ. ನಾವು ರೀಸೆಂಟ್ 2 ಡೇಸ್ ಕೂಡ ಮುಂಚೆ ಅಪ್ಡೇಟ್ ಕೂಡ ಮಾಡಿದ್ವಿ. ಒಂದೆರಡು ದಿನ ಅಥವಾ ಒಂದು ಕೆಲ ದಿನಗಳ ಕಾಲ ಒಂದು ಬ್ರೇಕ್ ಅಂತ ಮಾಹಿತಿನ ಕೊಟ್ಟಿದ್ವಿ. ಆದರೆ ಈ ಒಂದು ದಿನಗಳಲ್ಲಿ ಒಂದು ಮಹತ್ವದ ಬೆಳವಣಿಗೆಗಳು ಕೂಡ ಆಗಿರುವಂಥದ್ದಾಗಿರುತ್ತೆ. ಕರ್ನಾಟಕ ರಾಜ್ಯದ ಒಂದು SLC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಭ್ಯರ್ಥಿಗಳು ಇನ್ಸ್ಟಾಲ್ ಆಗಿರ್ಬೋದು, ಒಂದು ಕಮೆಂಟಲ್ಲೂ ಕೂಡ ಒಂದು ವೀಡಿಯೋಸ್ಗಳಲ್ಲಿ ಕೂಡ ಕೇಳ್ತಾನೆ ಇದ್ರಿ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ವಿಡಿಯೋನ ಮಾಡಿ ನಂತರದಲ್ಲಿ ಮಾಹಿತಿನ ಕೂಡ ಆದಷ್ಟು ಟ್ರೈ ಮಾಡಿದ್ವಿ, ಸಾಧ್ಯ ಆಗಲಿಲ್ಲ. ಇವಾಗ ಅಪ್ಡೇಟ್ ಅನ್ನು ಕೊಡ್ತಿರುವಂಥದ್ದಾಗಿರುತ್ತೆ. ಏನಾಗ್ತಿದೆ ಅಂತ ಹೇಳಿದ್ರೆ SLC ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಗೆ ಇಂದೇನು ಮಾಹಿತಿನ ಕೊಟ್ಟಿದ್ರಲ್ಲ, ತೃತೀಯ ಭಾಷೆ ಅಥವಾ ಥರ್ಡ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಹಿಂದಿ ಅಥವಾ ಇತರ ಒಂದು ವಿಷಯಗಳನ್ನು ಬರ್ತಲ್ಲ ಥರ್ಡ್ ಲ್ಯಾಂಗ್ವೇಜ್ನಲ್ಲಿ, ತೃತೀಯ ಭಾಷೆಗಳಲ್ಲಿ ಅದಕ್ಕೆ ಗ್ರೇಡನ್ನು ನೀಡ್ತೇವೆ ಅಂತ ಶಿಕ್ಷಣ ಇಲಾಖೆ ಅಥವಾ ಕರ್ನಾಟಕ ಸರ್ಕಾರದ ಕಡೆ ನಂತರ ಕರ್ನಾಟಕ ರಾಜ್ಯದ ಒಂದು ಶಿಕ್ಷಣ ಇಲಾಖೆ ಏನಾಗಿತ್ತಲ್ಲ, ಅವರು ಮಾಹಿತಿನ ಕೊಟ್ಟಿರು ಅಂತ ಹೇಳ್ಬೋದು. ಅಂದರೆ ಅಂಕಗಳ ಬದಲಿಗೆ ಗ್ರೇಡನ್ನು ಕೊಡ್ತೇವೆ ಅಂತ. ಆ ಒಂದು ಹಿಂದಿ ಪರೀಕ್ಷೆ ನಡೀತಿತ್ತು ಅಂತ ಸಂದರ್ಭದಲ್ಲಿ ಒಂದು ಮಾಹಿತಿನ ಕೊಟ್ಟರು. ಮಾರ್ಚ್ ತಿಂಗಳು 28ನೇ ಸಂದರ್ಭದಲ್ಲೆಲ್ಲ ಮಾಹಿತಿ ಅಪ್ಡೇಟ್ ಬಂದಿತ್ತು. ನಂತರದಲ್ಲಿ ಏನಾಯಿತು ಅಂತಂದರೆ ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆಗಿತ್ತು, ಗ್ರೇಡ್ ಅಂತಾನೆ ಒಂದು ಫಿಕ್ಸ್ ಆಗಿತ್ತು. ನಂತರದಲ್ಲಿ ಹೈಕೋರ್ಟ್ಗೆ ಒಂದು ಅಪ್ಲಿಕೇಶನ್ ಎಲ್ಲ ಹೋಯಿತು ಅಂತ ಹೇಳ್ಬೋದು. ಆ ನಂತರದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ನಾವು ಕೂಡ ನಿಮಗೆ ಮಾಹಿತಿನ ಕೂಡ ಕೊಟ್ಟಿದ್ವಿ ಗ್ರೇಡ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಹೈಕೋರ್ಟ್ ಏನು ಅಪ್ಲಿಕೇಶನ್ ಹಾಕ್ತಾರೆ, ಯಾರು PL ಹಾಕಿದ್ರಲ್ಲ ಅಂದ್ರೆ ಅಪ್ಲಿಕೇಶನ್ ಹಾಕಿದ್ರು ಅಂದರೆ ಹೈಕೋರ್ಟ್ ಅವರು ಅಂದರೆ ಮಾಹಿತಿನ ಅವರು ಏನೋ ಅಪ್ಲಿಕೇಶನ್ ಹಾಕೋದ್ರ ಮುಖಾಂತರದಲ್ಲಿ ಗ್ರೇಡ್ ಬೇಡ ಮಾರ್ಕ್ಸ್ ಅನ್ನು ಕೊಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅರ್ಜಿನ ಹಾಕ್ತಂತ ಸಂದರ್ಭದಲ್ಲಿ ಹೈಕೋರ್ಟ್ ಕಡೆಯಿಂದ ಅದನ್ನು ವಜಾ ಕೂಡ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಏನಿದೆಯಲ್ಲ ಸ್ಕ್ರೀನ್ ಮುಖಾಂತರ ಕೂಡ ಇದನ್ನು ಗಮನಿಸ್ತಿರ್ತಾರೆ. ಕೆಲವರು ಕೂಡ ಹೇಳ್ತಿರೋದೇನೆಂದ್ರೆ ಇಲ್ಲ ನೀವು ಯಾರೋ ಒಂದು ಕಮೆಂಟ್ಗಳಲ್ಲಿ ಕೂಡ ನಾನು ಕೂಡ ಗಮನಿಸ್ತೇನೆ ಅಂತ ಹೇಳ್ಬೋದು. ಕೆಲವೊಂದು ಫೇಕ್ ಐಡಿಯಿಂದ ಕೆಲವರು ಕಮೆಂಟ್ ಮಾಡ್ತಿರ್ತಾರೆ. ಏನಂತ ಹೇಳಿದ್ರೆ ಫೇಕ್ ಇನ್ಫಾರ್ಮೇಷನ್ ಕೊಡ್ತೀರಾ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಫೇಕ್ ಇನ್ಫಾರ್ಮೇಷನ್ ಕೊಡೋ ರೀಸನ್ ಅಥವಾ ನೀಡ್ ಅಂತಕ್ಕಂಥದ್ದು ನಮಗೇನಿಲ್ಲ ಅಂತ ಹೇಳ್ಬೋದಾಗಿರುವಂಥದ್ದು. ವಿತ್ ಆರ್ಟಿಕಲ್ ಮುಖಾಂತರ ಪ್ರತಿ ವಿಡಿಯೋದಲ್ಲೂ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿರ್ತೇವೆ ಮೇನ್ ಆಗಿರುವಂಥ ಇನ್ಫಾರ್ಮೇಷನ್ಗಳನ್ನ. ಈಗಲೂ ಕೂಡ ಅದನ್ನೇ ಕೊಟ್ಟಿರೋದನ್ನು ಗಮನಿಸಬಹುದಾಗಿರುತ್ತೆ. ಹಿಂದೆ ಅಪ್ಲಿಕೇಶನ್ ಆಗಿತ್ತಲ್ಲ ಅಂದರೆ ಹೈಕೋರ್ಟ್ಗೆ ಅರ್ಜಿ ಏನಾಗಿತ್ತಲ್ಲ ಗ್ರೇಡ್ ಬದಲು ಅಂಕ ಕೊಡಿ ಅನ್ನೋದಕ್ಕೆ ಸಂಬಂಧಪಟ್ಟ ಹೈಕೋರ್ಟ್ ಅದನ್ನು ರಿಜೆಕ್ಟ್ ಮಾಡಿ 1 ಲಕ್ಷ ರೂಪಾಯಿ ದಂಡನ ಕೂಡ ವಿಧಿಸಿತ್ತು. ಆದರೆ ನಂತರದಲ್ಲಿ ಈಗ ಒಂದು ಮಹತ್ವದ ಬೆಳವಣಿಗೆ ಏನಾಗಿದೆ ಅಂತ ಹೇಳಿದ್ರೆ ಹೈಕೋರ್ಟ್ನ ಕಡೆಯಿಂದ ಇನ್ನೊಂದು ಬೇರೆಯವರು ಕೂಡ ಅಪ್ಲಿಕೇಶನ್ ಹಾಕಿರುವಂಥದ್ದಾಗಿರುತ್ತೆ. ಒಬ್ಬರೇ ಹಾಕಿದಾರೆ ಅಂತಲ್ಲ, ಬೇರೆಯವರು ಕೂಡ ಈಗ ಅಪ್ಲಿಕೇಶನ್ ಹಾಕಿರೋದಾಗಿರುತ್ತೆ. ಆ ಸಂದರ್ಭದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಹೈಕೋರ್ಟ್ ಕಡೆಯಿಂದ ಈಗ ಪ್ರೆಸೆಂಟಲ್ಲಿ ಬಂದಿರುವಂಥ ಮಾಹಿತಿಯ ಪ್ರಕಾರದಲ್ಲಿ ಅಂದರೆ ಹಿಂದೆ ಒಂದು 2-3 ದಿನ ಮುಂಚೆ ಅಪ್ಡೇಟ್ ಆಗಿರುವಂಥದ್ದಾಗಿರ್ತಿದ್ದು. ಅಲ್ಲಿ ಏನು ಮಾಹಿತಿನ ತಿಳಿಸಿದ್ದಾರೆ ಅಂತ ಹೇಳಿದ್ರೆ ಹೈಕೋರ್ಟ್ನ ಕಡೆಯಿಂದ ಹೈಕೋರ್ಟ್ ನಿರ್ದೇಶನ ಕೊಟ್ಟಿರುವಂಥದ್ದಾಗಿರುತ್ತೆ ರಾಜ್ಯ ಸರ್ಕಾರಕ್ಕೆ ಗ್ರೇಡ್ನ ಬದಲಾಗಿ ಅಂಕವನ್ನೇ ನೀಡಿ 2025-26ಕ್ಕೆ ಸಂಬಂಧಪಟ್ಟಂತೆ ಏನೋ ಇಲಾಖೆ ಕಡೆಯಿಂದ ಬಿಡುಗಡೆ ಮಾಡಿರ್ತಾರಲ್ಲ ಅಂದರೆ ಒಂದು ವಿದ್ಯಾರ್ಥಿಗಳ ಒಂದು ಪಾಸಿಂಗ್ ಮಾರ್ಕ್ಸ್ ಸಂಬಂಧಪಟ್ಟಂತೆ ಆಗಿರ್ಬೋದು, ಇತರ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಅಂದರೆ ಮಾರ್ಕ್ಸ್ಗಳಿಗೆ ಸಂಬಂಧಪಟ್ಟ ವಿದ್ಯಾರ್ಥಿಗಳ ಒಂದು ಪರೀಕ್ಷಾ ಅಧಿಸೂಚನೆ ಪ್ರಕಟ ಮಾಡಿರ್ತಾರಲ್ಲ, ಅದನ್ನೇ ಫಾಲೋ ಮಾಡಿ ನೀವು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕಾರದಲ್ಲಿ ಮೌಲ್ಯಮಾಪನ ಎಲ್ಲ ಮಾಡಬೇಕು, ಇವಾಲ್ಯೂಯೇಷನ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಮತ್ತು ಆ ಸಂದರ್ಭದಲ್ಲಿ ಏನಿದೆ ತೃತೀಯ ಭಾಷೆ ಆಗಿರ್ಬೋದು ಗ್ರೇಡ್ ಹಿಂದಿಗೆ ಸಂಬಂಧಪಟ್ಟಂತೆಲ್ಲ ಗ್ರೇಡ್ ಇರಲಿಲ್ಲ. ಆ ಪ್ರಕಾರದಲ್ಲಿ ಗ್ರೇಡ್ ಏನಿತ್ತಲ್ಲ ಅದರ ಬದಲಾಗಿ 25-26ರಲ್ಲಿ ಅಧಿಸೂಚನೆ ಹೊರಡಿಸಿದಿರಲ್ಲ, ಅದನ್ನೇ ಫಾಲೋ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಕಡೆಯಿಂದ ಇವಾಗ ಒಂದು ಆದೇಶ ಬಂದಿದೆ ಅಂತ ಹೇಳ್ಬೋದಾಗಿರೋದು. ಅಂದರೆ ಗ್ರೇಡ್ನ ಬದಲಾಗಿ ಅಂಕವನ್ನೇ ಕೊಡಿ ಅಂತ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಇದೀಗ ಒಂದು ನಿರ್ದೇಶನ ಮಾಡಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಸದ್ಯಕ್ಕೆ ಇವಾಗ ಎಲ್ಲರ ಕಡೆಯಿಂದ ಬರ್ತಿರುವಂಥ ಪ್ರಶ್ನೆ ಈಗ ಗ್ರೇಡ್ ಇರುತ್ತಾ ಮಾರ್ಕ್ಸ್ ಇರುತ್ತಾ ಇರುವಂಥ ಫ್ಯಾಕ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಈಗಿರುವಂಥ ಅಪ್ಡೇಟ್ ಹಿಂದೆ ಏನು ಅಪ್ಡೇಟ್ ಆಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಫೇಕ್ ಇನ್ಫಾರ್ಮೇಷನ್ ಆಗಿ ಕೊಡೋ ನೀಡಂತೂ ನಮಗೆ ಇರೋದಿಲ್ಲ. ಇರುವಂಥ ಈ ವಿಷಯನ ಇರುವಂಥ ರೀತಿಯಲ್ಲಿ ಮಕ್ಕಳಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕೊಡುವಂಥ ಪ್ರಯತ್ನ ಅಷ್ಟೇ ಆಗ್ತಿರುತ್ತೆ. ಇಷ್ಟ ಆಗದವ್ರು ವಿಡಿಯೋ ನೋಡ್ಬೋದು, ಇಲ್ಲ ಅಂದ್ರೆ ನೋಡಿದೇನೋ ಹೋಗ್ಬೋದಾಗಿರುತ್ತೆ. ಫೇಕ್ ಕೊಡ್ತಿದ್ದಾರೆ ಹಾಗೆ ಅಂತಕ್ಕಂಥ ಅವ್ರಿಗೆ ಹೇಳ್ತಿರುವಂಥದ್ದು. ಈಗ ಪ್ರಮುಖವಾಗಿ ತಿಳಿಸುವಂಥದ್ದು ಯಾಕಂದ್ರೆ ಅಪ್ಡೇಟ್ಸ್ಗಳು ಇನ್ಫಾರ್ಮೇಷನ್ ಎಜುಕೇಷನ್ ಆಗಿರೋದ್ರಿಂದ ಬೇರೆದಾಗಿರ್ಬೋದು ಚೇಂಜಸ್ ಆಗ್ತಿರುತ್ತೆ. ಆ ಪ್ರಕಾರದಲ್ಲಿ ಅಪ್ಡೇಟ್ಸ್ ನಾವು ಕೊಡ್ತಿರ್ತೀವಿ. ಮತ್ತು ನಿರಂತರ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ವಿಡಿಯೋಸ್ನ ನಿಮಗೆ ನೋಡಿದಾಗ ಮಾತ್ರ ನಿಮಗೆ ಅದು ಕ್ಲಾರಿಟಿ ಅಂತ ಸಿಗೋದೇ ಇರುತ್ತೆ. ಅದಕ್ಕೆ ಹೇಳ್ತಿರುವಂಥದ್ದು ಹೊಸದಾಗಿ ವಿಡಿಯೋ ನೋಡ್ತಿರೋರು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನೊಂದು ಪ್ರಮುಖವಾಗಿ ಹೇಳುವಂಥದ್ದು ಏನಂದ್ರೆ ಈ ವರ್ಷ ಗ್ರೇಡ್ ಇರುತ್ತಾ, ಈ ಒಂದು ಏನು ಮಾರ್ಕ್ಸ್ ಇರುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆ ಇರೋದಾಗಿರುತ್ತೆ. ಈಗ ಸರ್ಕಾರದ ನಿರ್ಧಾರ ಅಂತಕ್ಕಂಥದ್ದು ಏನಿದೆ ಇದ್ರ ಬಗ್ಗೆ ಹೇಳುವಂಥದ್ದರೆ ಸದ್ಯಕ್ಕೆ ಅಂತ ಮಾಹಿತಿ ಪ್ರಕಾರ ಹೇಳಿದರೆ ಕರ್ನಾಟಕ ಸರ್ಕಾರದ ಕಡೆಯಿಂದನೂ ಕೂಡ ಒಂದು ಮೇಲ್ ಅರ್ಜಿಯನ್ನು ಹೋಗುವಂಥ ಸಾಧ್ಯತೆ ಸದ್ಯಕ್ಕೆ ಕಂಡು ಬರ್ತಾ ಇರುವಂಥದ್ದಾಗಿರುತ್ತೆ. ಈಗೇನು ಮಾಹಿತಿನ ಶಿಕ್ಷಣ ಇಲಾಖೆಯವರು ಆಗಿರ್ಬೋದು ಒಂದೇನೋ ನಿರ್ಧಾರ ತಗೊಂಡಿದ್ದಾರೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆಲ್ಲ ಒಂದು ಇನ್ವೆಸ್ಟಿಗೇಷನ್ ಎಲ್ಲ ಮಾಡೋದ್ರ ಮುಖಾಂತರದಲ್ಲಿ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ದಾಖಲೆ ಇನ್ನೊಂದು ಮತ್ತೊಂದು ಅಥವಾ ಡಾಟಾಗಳನ್ನ ಇಟ್ಕೊಳ್ಳೋದ್ರ ಮುಖಾಂತರದಲ್ಲಿ ಅವರು ಕೂಡ ಒಂದು ನಿರ್ಧಾರ ತೊಗೊಂಡ್ಬಂದಿರ್ತಾರೆ. ಈಗ ಡೈರೆಕ್ಟಾಗಿ ಅವರು ಇವಾಗ ಹೈಕೋರ್ಟ್ ಹೇಳ್ತು ಅಂದ್ಬಿಟ್ಟು ಇವಾಗ ಗ್ರೇಡನ್ನು ಕೊಟ್ಬಿಟ್ಟು ಬರೋದಿಲ್ಲ, ಅದನ್ನು ಗ್ರೇಡ್ ಬದಲಾಗಿ ಮಾರ್ಕ್ಸನ್ನೇ ಕೊಡ್ಲಾಕ್ ಬರಲ್ಲ. ಕಾರಣ ಏನಂತ ಹೇಳಿದ್ರೆ ಹಿಂದಿಗೆ ಎಕ್ಸಾಮ್ಗಳೇನು ಬರ್ದಿರಲ್ಲ ವಿದ್ಯಾರ್ಥಿಗಳು ಥರ್ಡ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ತೃತೀಯ ಭಾಷೆ ಒಂದು ಪರೀಕ್ಷೆಗಳನ್ನ ಆ ಒಂದು ಮಕ್ಕಳೇನಂದ್ರೆ ಪ್ರಿಪೇರ್ ಆಗದನ್ನು ಕೂಡ ಪರೀಕ್ಷೆ ಬರ್ದಿರುವಂಥ ಮಕ್ಕಳು ಕೆಲವರು ಇರ್ತಾರೆ ಗ್ರೇಡ್ ಕೊಡ್ತಿರೋ ಅನ್ನೋ ಕಾರಣಕ್ಕೆ. ಆ ಒಂದು ಮಕ್ಕಳಿಗೂ ಕೂಡ ಸಮಸ್ಯೆ ಆಗುವ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರುವಂಥದ್ದಾಗಿರುತ್ತೆ. ಆ ಒಂದು ರೀಸನ್ ಇದೆಯಲ್ಲ ಅದನ್ನು ಕೂಡ ಚರ್ಚೆ ಮಾಡಿಬಿಟ್ಟು ತೀರ್ಮಾನ ತಗೊಳ್ಳೋ ರೀತಿಯಲ್ಲೇ ಇಲಾಖೆ ಕಡೆಯಿಂದ ಅಥವಾ ಸರ್ಕಾರದ ಕಡೆಯಿಂದ ಒಂದು ಮೂವ್ ಮಾಡ್ತೀರಾ ಅಂತ ಹೇಳ್ಬೋದಾಗಿರುವಂಥದ್ದು. ಸದ್ಯಕ್ಕಿರುವಂಥ ಅಪ್ಡೇಟ್ ಇದಾಗಿದೆ. ಹೆಚ್ಚು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಡಿದಾಗ ಮಾಹಿತಿ ನಿಮಗೆ ಕೊಡ್ತೇನೆ. ಸದ್ಯಕ್ಕಿರುವಂಥ ಮಾಹಿತಿಗಳು ಇವಾಗಿರ್ತವೆ. ಹೆಚ್ಚುವರಿ ಬದಲಾವಣೆಗಳು ಕೂಡ ಸದ್ಯಕ್ಕೆ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಿದ್ದಾವೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದಾಗ ಕನ್ನಡ ನಿಮಗೆ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಆಲ್ ದಿ ಬೆಸ್ಟ್.